ದಾವಣಗೆರೆಯಲ್ಲಿ 1 ವರ್ಷದ ಹಿಂದೆ ಸತ್ತಂತಹ ವ್ಯಕ್ತಿಯ ಸಾವಿನ ರಹಸ್ಯ ಈಗ ಬಯಲಾಗಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಅನ್ನುವಂತಹ ಕಾರಣಕ್ಕಾಗಿ ಪ್ರಿಯಕರನ ಜೊತೆ ಸೇರಿ ಪತಿಯ ಕೊಲೆಯನ್ನ ಮಾಡಿದ್ದಾಳೆ ಪತ್ನಿ. ಆನಂತರ ಪತಿ ಕಾಣೆಯಾಗಿದ್ದಾನೆ ಅಂತ ಹೇಳಿ ನಾಟಕವನ್ನ ಆಡುವಂತಹ ಕೆಲಸವನ್ನ ಇದೇ ಪತ್ನಿ ಮಾಡಿದ್ರು. ಕೊಲೆಯಾದ 1 ವರ್ಷದ ಬಳಿಕ ಕೇಸ್ನ ಭೇದಿಸುವಂತಹ ಕೆಲಸದಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 1 ವರ್ಷದ ತನಕವೂ ಸತ್ತವನು ಕೊಲೆಯಾಗಿ ಸತ್ತ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲೋ ಈಜೋಕ್ ಹೋದವನು ಪ್ರಾಣವನ್ನ ಕಳ್ಕೊಂಡ ಅಂತಾನೆ ಆತನ ಮನೆಯವರು ಅನ್ಕೊಂಡಿದ್ರು. ಕೊಲೆಯಾದವನು ಇಲಿಯಾಸ್ ಅಹಮದ್ ಇಲಿಯಾಸ್ 1 ವರ್ಷದ ಹಿಂದೆ ಸಾವನ್ನಪ್ಪಿದವನು ನಾಲೆಗೆ ಈಜೋಕೆ ಹೋದಂತಹ ಸಂದರ್ಭದಲ್ಲಿ ಆತ ಈಜೋಕಾಗದೆ ಸತ್ತ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಆತನನ್ನ ಕೊಲೆ ಮಾಡಿದ್ದು ಆ ಮತ್ತಿಬ್ಬರನ್ನ ಗಮನಿಸ್ತಾ ಇದ್ದಿರಲ್ಲ, ಆಯೇಷಾ ಹಾಗೆಯೇ ಮತ್ತೊಬ್ಬ ಮಂಜುನಾಥ್. ಆಯೇಷಾ ಯಾರು ಅಂದ್ರೆ ಇದೇ ಇಲಿಯಾಸ್ ಅಹಮದ್ನ ಪತ್ನಿ ಆಯೇಷಾ ಬೀಬಿ. ಮತ್ತೊಂದ್ ಕಡೆ ಗಮನಿಸ್ತಾ ಇದ್ದೀರಿ ಆಕೆಯ ಪ್ರಿಯಕರ ಮಂಜುನಾಥ್. ಇವರಿಬ್ರು ಸೇರ್ಕೊಂಡು ಇಲಿಯಾಸ್ ಅಹಮದ್ನನ್ನ ಸಾಯಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಒಂದು ದಿನ ಆತನನ್ನ ಮಂಜುನಾಥ್ ನಾಲೆ ಹತ್ರ ಕರ್ಕೊಂಡು ಹೋಗಿ ಮೊದಲಿಗೆ ಆತನಿಗೆ ಸರಿಯಾಗಿ ಎಣ್ಣೆ ಕುಡಿಸಿ ನಿದ್ದೆ ಮಾತ್ರೆಯನ್ನ ಅದ್ರಲ್ಲಿ ಬೆರೆಸಿ ಆನಂತರ ನಾಲೆ ಕರ್ಕೊಂಡು ಹೋಗಿ ಪ್ರಾಣ ಕಳ್ಕೊಳ್ಳುವಂತೆ ಮಾಡಿದ್ದ. ಆದ್ರೆ ಆತ ಸಾವನ್ನಪ್ಪಿದ್ದು ಕೊಲೆಯಾಗಿ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಕೊಲೆಯ ರಹಸ್ಯ ಏನು? ಯಾವಾಗ ಪತಿ ನಾಪತ್ತೆಯಾಗಿರ್ತಾನೋ, ಪತಿ ಕಾಣಿಸೋದಿಲ್ವೋ ಆಗ ಪತಿ ಕಾಣೆಯಾಗಿದ್ದಾನೆ ಅಂತ ಹೇಳಿ ಕೊಲೆ ಮಾಡಿಸಿದಂತಹ ನಂತರದಲ್ಲಿ ಪತ್ನಿ ಆಯೇಷಾ ಬೀಬಿ ನಾಟಕವನ್ನ ಆಡಿದ್ಲು. 2023ರ ಫೆಬ್ರವರಿಯಲ್ಲಿ ನಾಪತ್ತೆಯಾಗಿರ್ತಾನೆ ಇಲಿಯಾಸ್ ಅಹಮದ್. ಅದೇ ತಿಂಗಳಿನಲ್ಲಿ ಮೃತದೇಹ ನೀರಿನಲ್ಲಿ ಕೊಚ್ಕೊಂಡು ಬಂದಿತ್ತು. ಕಾಣೆಯಾದ ಇಲಿಯಾಸ್ ಈತನದ್ದು ದೇಹ ಇರಬಹುದು ಅಂತ ಹೇಳಿ ಪೊಲೀಸರು ಅನುಮಾನವನ್ನ ಗೊಳ್ತಾರೆ. ಆನಂತರದಲ್ಲಿ ಮೃತನ ಮಕ್ಕಳ ಮೃತದೇಹದ DNA ಪರೀಕ್ಷೆಗೆ ಕಳುಹಿಸ್ತಾರೆ. DNA ಪರೀಕ್ಷೆಯಲ್ಲಿ ಮೃತ ಇಲಿಯಾಸ್ ಅಹಮದ್ ದೇಹ ಅದು ಅನ್ನೋದು ದೃಢವಾಗುತ್ತೆ. ಆದ್ರೆ ಇಲಿಯಾಸ್ ಸಾವಿನ ಜಾಡು ಹಿಡಿದು ಹೊರಟಂತ ಬಸವಪಟ್ಟಣ ಪೊಲೀಸರಿಗೆ ಆರಂಭದಲ್ಲಿ ಏನೂ ಗೊತ್ತಾಗೋದಿಲ್ಲ. ಆದ್ರೆ 1 ವರ್ಷದ ಬಳಿಕ ಯಾಕೋ ಆಯೇಷಾಳ ವರ್ತನೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕಂಡಂಥ ಇಲಿಯಾಸ್ನ ಸಹೋದರ ಆತನ ಪೋಷಕರು ಅನುಮಾನವನ್ನ ವ್ಯಕ್ತಪಡಿಸುವುದಕ್ಕೆ ಶುರು ಮಾಡ್ತಾರೆ. ಸಾವಿನ ಬಗ್ಗೆ ಅವರಿಗೆ ಅನುಮಾನ ಮೂಡುವುದಕ್ಕೆ ಶುರುವಾಗುತ್ತೆ 1 ವರ್ಷದ ಬಳಿಕ. ಇಲಿಯಾಸ್ ಸಾವನ್ನಪ್ಪಿದ 1 ವರ್ಷದ ಬಳಿಕ ದಾವಣಗೆರೆಯ ಬಸವಪಟ್ಟಣ ಠಾಣೆಯಲ್ಲಿ ಈ ಬಗ್ಗೆ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಆನಂತರ ಪೊಲೀಸರು ಇಲಿಯಾಸ್ ಪತ್ನಿ ಆಯೇಷಾಳನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಆಗ ಇದು ಪೂರ್ವ ನಿಯೋಜಿತ ಕೊಲೆ ಅನ್ನುವುದು ಬಯಲಾಗಿದೆ. ಪ್ರಿಯಕರ ಮಂಜುನಾಥ್ ಹಾಗೆ ಆಯೇಷಾ ಇಬ್ರೂ ಸೇರಿ ಕೊಲೆ ಮಾಡಿರುವುದು ಸಾಬೀತಾಗಿದೆ. ಕರಿಮಣಿ ಮಾಲೀಕನ ಕೊಲೆ ಮಾಡಿದ್ ಹೇಗೆ? ಹಾಗಾದ್ರೆ ಇಲಿಯಾಸ್ಗೆ ನಿದ್ದೆ ಮಾತ್ರೆಯನ್ನ ಹಾಕಿ ದೈಹಿಕ ಸಂಪರ್ಕವನ್ನ ಮಂಜುನಾಥ್ ಜೊತೆ ನಡೆಸ್ತಾ ಇದ್ಲಂತೆ ಈ ಆಯೇಷಾ. ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಆತನಿಗೆ ನಿದ್ದೆ ಮಾತ್ರೆಯನ್ನ ಬೆರೆಸಿ ಕುಡಿಸಿ ಆತ ಮಲಗಿದ ನಂತರ ಈಕೆಯ ಆಟ ಶುರುವಾಗ್ತಾ ಇತ್ತು. ಪತಿಯನ್ನ ಕೊಂದ್ರೆ ಅಕ್ರಮ ಸಂಬಂಧಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ ಅಂತ ಹೇಳಿ ಆ ನಂತರ ಕೊಲೆ ಮಾಡುವ ಪ್ಲಾನ್ ಅನ್ನ ಇಬ್ರು ಮಾಡ್ಕೊಂಡ್ಬಿಡ್ತಾರೆ. ಇಲಿಯಾಸ್ನನ್ನ ಪಾರ್ಟಿಗೆ ಅಂತ ಹೇಳಿ ಮಂಜುನಾಥ್ ಕರ್ಕೊಂಡು ಹೋಗ್ತಾನೆ. ಇಲಿಯಾಸ್ಗೆ ಮಧ್ಯದಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕಿ ಆತನಿಗೆ ಕುಡಿಸುವಂತಹ ಕೆಲಸವನ್ನ ಮಂಜುನಾಥ್ ಮಾಡ್ತಾನೆ. ಅದಾದ ನಂತರ ಒಂದು ಕೆನಲ್ ಹತ್ರ ಈಜಾಡೋಕೆ ಅಂತ ಹೇಳಿ ನಾಲೆಯ ಹತ್ರ ಕರ್ಕೊಂಡು ಹೋಗ್ತಾನೆ ಮಂಜುನಾಥ್. ಅಲ್ಲಿ ಕೊಲೆಯನ್ನ ಮಾಡಲಾಗುತ್ತೆ. ಸಾವಿನ ಬಗ್ಗೆ ಅನುಮಾನವನ್ನ ಕುಟುಂಬಸ್ಥರು ವ್ಯಕ್ತಪಡಿಸ್ತಾರೆ. ಯಾವಾಗ 1 ವರ್ಷದ ನಂತರ ಆಯೇಷಾಳ ವರ್ತನೆಯಲ್ಲಿ ಒಂದಿಷ್ಟು ಬದಲಾವಣೆಗಳು ಅನುಮಾನಗಳು ಕಂಡು ಬಂದಂತಹ ನಂತರ ಆಗ ಪೊಲೀಸರು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸ್ತಾರೆ. ಪತ್ನಿಯನ್ನ ಎತ್ತಾಕೊಂಡು ಬರ್ತಾರೆ. ಆಕೆಯನ್ನ ವಿಚಾರಣೆ ಮಾಡಿದಾಗ ಸತ್ಯ ಗೊತ್ತಾಗತ್ತೆ. ಆಕೆಯ ಹೇಳಿಕೆಯ ಆಧಾರದ ಮೇಲೆ ಆಯೇಷಾ ಹಾಗೆ ಆಕೆಯ ಪ್ರಿಯಕರ ಮಂಜುನಾಥ್ನನ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದಾವಣಗೆರೆಯ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾದಂತಹ ನಂತರದಲ್ಲಿ ಇಬ್ಬರೂ ಆರೋಪಿಗಳನ್ನ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. 1 ವರ್ಷದ ತನಕ ಇಲಿಯಾಸ್ ಅಹಮದ್ ಕೊಲೆಯಾಗಿದ್ದಾನೆ ಅನ್ನೋದು ಆತನ ಕುಟುಂಬಸ್ಥರಿಗೆ ಗೊತ್ತೇ ಇರೋದಿಲ್ಲ. ಇಬ್ರಿಗೂ ಮದುವೆಯಾಗಿ 2 ಮಕ್ಕಳು ಬೇರೆ ಇರ್ತಾರೆ. ಒಳ್ಳೆಯ ಸಂಸಾರ. ಏನೋ ಕಾಲುವೆಯಲ್ಲಿ ಈಜೋಕ್ ಹೋಗಿದ್ದ ಅಂತ ಅನ್ಸುತ್ತೆ, ಹಾಗಾಗಿ ಅಲ್ಲಿ ಪ್ರಾಣವನ್ನ ಕಳ್ಕೊಂಡೇನೋ ಅಂತ ಹೇಳಿ ಆತನ ಮನೆಯವರು ಕೂಡ ಅಂದ್ಕೊಂಡಿದ್ರು. ಆದ್ರೆ 1 ವರ್ಷದ ಬಳಿಕ ಆಯೇಷಾಳ ವರ್ತನೆಯಲ್ಲಿ ಒಂದಿಷ್ಟು ಬದಲಾವಣೆ ಕಾಣಿಸುತ್ತೆ. ಆಕೆ ಮಂಜುನಾಥ್ ಜೊತೆಗೆ ಇರುವಂಥದ್ದು ಒಂದಿಷ್ಟು ಅವರ ಅಕ್ರಮ ಸಂಬಂಧದ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಹೋಗುತ್ತೆ. ಆ ಮಾಹಿತಿಗಳು ಗೊತ್ತಾದಂತಹ ನಂತರದಲ್ಲಿ ಇಲಿಯಾಸ್ ಕುಟುಂಬಸ್ಥರಿಗೆ ಅನುಮಾನ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ನೀಡಿದಾಗ ಈ ಕೊಲೆಯ ರಹಸ್ಯ ಬಯಲಾಗಿತ್ತು.
ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 11/3/23ರಂದು ಆಯಿಷಾ ಬೀಬಿ ಅಂತ, ಈಗ ಯಾರು ಕೊಲೆಯಲ್ಲಿ ಮೃತರಾಗಿದ್ದಾರೆ ಇಲಿಯಾಸ್ ಅಹಮದ್ ಇವರ ಪತ್ನಿ ತನ್ನ ಗಂಡ 4-5 ದಿವಸದಿಂದ ಮನೆಗೆ ಬಂದಿಲ್ಲ, ಕಾಣೆ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಪ್ರಕರಣವನ್ನು ಕೊಡ್ತಾರೆ. ನಾವು 32/2023 ಬಸವಾಪಟ್ಟಣ ಪೊಲೀಸ್ ಠಾಣಾ ಪ್ರಕರಣವನ್ನು ದಾಖಲು ಮಾಡಿರ್ತೇವೆ. ಅದಾದ ನಂತರ ಸ್ವಲ್ಪ ದಿವಸಗಳ ನಂತರ ಮನೆಯವರಿಗೆ ಸ್ವಲ್ಪ ಯಾರು ಕಂಪ್ಲೇಂಟ್ ಅಥವಾ ವಿಕ್ಟಿಮ್ ಆಯಿಷಾ ಬೀಬಿ ಇದ್ದಾರೆ ಅವ್ರ ಮೇಲೆ ಡೌಟ್ ಬರ್ತದೆ. ಈಗ ಮೃತರಾಗಿರುವಂತಹ ಇಲಿಯಾಸ್ ಅಹಮದ್ ಅಣ್ಣ ಫೈರೂಜ್ ಅಹಮದ್ ಅವರು ಪುನಃ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನಮಗೆ ಅವರ ಹೆಂಡತಿಗೆ ಬೇರೆಯವರ ಜೊತೆ ಅನೈತಿಕ ಸಂಬಂಧ ಇದೆ, ಇದರ ಉದ್ದೇಶದಿಂದ ಅವರ ಗಂಡನನ್ನು ಇವರು ಮತ್ತು ಇವರ ಪ್ರಿಯಕರ ಸೇರಿ ಮಾಡಿರಬಹುದಂತ ಡೌಟ್ ಇದೆ ಅಂತ ಹೇಳಿಬಿಟ್ಟು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದಮೇಲೆ ನಾವು ನಮ್ಮ ತನಿಖೆಯನ್ನು ಕೈಗೊಳ್ಳಲಾಗಿ ನಮಗೆ ಕೊನೆಯಲ್ಲಿ ಗೊತ್ತಾಗ್ತದೆ. ಆವಾಗ ನಾವು ಇಬ್ಬರನ್ನು ಕರೆಸಿ ವಿಚಾರ ಮಾಡಿದಾಗ ಅವಳು ಹೇಳ್ತಾಳೆ, ನನ್ನ ಯಾರು ಇದ್ದಾನೆ ಈಗ ಇನ್ನೊಬ್ಬ ಆರೋಪಿ ಮಂಜುನಾಥ್ ಅವರು ಮತ್ತು ಇವರ ಗಂಡ ಮೃತನಾದಂಥವನಿಬ್ಬರು ಕೂಡ ಈಜಾಟ ಮಾಡಲಿಕ್ಕೆ ಹೋಗಿರ್ತಾರೆ. ಈಜಾಟ ಮಾಡಲಿಕ್ಕೆ ಹೋದಾಗ ಅವನು ಈಜು ಮಾಡಿ ಮುಂದೆ ಹೋಗಿ ಆಳ ತುಂಬ ಡೀಪ್ ಇದ್ದಿದ್ದರಿಂದ ಮುಂದೆ ಹೋದರೂ ಇವರು ಸಹಾಯ ಮಾಡಲಿಕ್ಕೆ ಏನೂ ಆಗಲಿಲ್ಲ, ಹಾಗಾಗಿ ಅಲ್ಲಿ ಸತ್ತಿರಬಹುದು ಅಂತ. ಸೊ ನಾವು ಆ ಒಂದು ಸಮಯದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.